2009 ಪ್ರವಾಹ ಬಂತು, 2015 ಪ್ರವಾಹ ಬಂತು, 2019 ಪ್ರವಾಹ ಬಂತು. ಪ್ರವಾಹದ ನ್ಯೂಸು ಅಂತಂದ್ರೆ ಆ ಭಾಗದಲ್ಲಿ, ಬೆಳಗಾವಿ ಆ ಭಾಗದಲ್ಲಿ ಒಂದ್ಸರಿ ಹೇಳೋರು, ರಾಮತ್ ಕಂಚ್ಕರ್ ಅವ್ರಿಗೆ ಗೊತ್ತು ಕೇಳಿ ಅಂತನೋರು ಆಫೀಸರ್ಗಳೇ. ಅಂದ್ರೆ ನೀರು ಮಟ್ಟ ಈ ಲೆವೆಲ್ ಬಂತು ಅಂದ್ರೆ ಇಷ್ಟೇ ಹಳ್ಳಿ ಮುಳುಗ್ತಾ ಇತ್ತು ಅಂತ ನಾವು ಗೆಸ್ ಮಾಡಿ ಹೇಳಿದ್ವಿ. ನಿಮ್ಮ ಈ ಅನುಭವದಲ್ಲಿ ಪ್ರಾಣಕ್ಕೆ ಸಂಚಕಾರ, ಜೀವದ ಹಂಗನ್ನ ಬದಿಗಿಟ್ಟು ನೀವು ವರದಿ ಮಾಡಿದ್ದನ್ನ ನೆನಪಿಸ್ಕೊಳ್ಬೋದಾ? ಖಂಡಿತ. ನೋಡಿ, ಇದೇ ಈಗ ಗುಲ್ಬರ್ಗಾ ಫ್ಲಡ್ ವಿಚಾರಕ್ಕೆ ಹೇಳಿದಾಗ, ಆ ನದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಬೋಟ್ ಕೆಟ್ಟೋಗಿ ನಿಂತ್ಕೊಬಿಡ್ತು, ಸೆಂಟರ್ ನಿಂತು. ನನಗೆ ಈಜ್ ಬರಲ್ಲ, ಏನ್ ಮಾಡಕ್ಕಾಗತ್ತೆ? ಹೌದು. ಸೊ ದೇವರು, ನಾವು ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದೀವಿ, ಆ ಒಳ್ಳೆ ಕೆಲಸ ನಿಂದ ಅಕ್ಸೆಪ್ಟ್ ಆದ್ರೆ ನಮ್ಗೆ ಬದುಕ್ಸು, ಇಲ್ಲ ತಗೊಂಡ್ಬಿಡು ಅಂತ ಇಷ್ಟೇ ಪ್ರಾರ್ಥನೆ. ಇಷ್ಟೇ, ಏನಿಲ್ಲ. ಜೊತೆಗಿದ್ದವರೆಲ್ಲ ಪಾಪ ಈಸ್ಕೊಂಡು ಹೋಗ್ಬಿಟ್ರು. ಈ ಬಾಂಬೆ ಏನು ಬ್ಲಾಸ್ಟ್ ಏನಾಯ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಅದು ಒಂಥರ ಮೈ ಹೇಳ್ತಾ ಇದ್ರೆ ಒಂಥರ ರೋಮ ಇದ್ದ. ಅಂದ್ರೆ ಈಗ ಆ ಲೈವ್ ರಿಪೋರ್ಟಿಂಗ್ ಮಾಡುವಂತ ಒಂದು ಅವಕಾಶ ನನಗೂ ಕೂಡ ಸಿಕ್ಕಿದೆ. ಅಂದ್ರೆ ಈಗ ಭಯ ಹೆಂಗಾಗೋದು ಅಂತಂದ್ರೆ, ಎಲ್ಲೂ ಕೂಡ ಗುಂಡು ನಮ್ಗೆ ಬಂದು ತಗಲುತ್ತೆ ಅನ್ನೋಂಥದ್ದು ಇರ್ಲಿಲ್ಲ, ಇತ್ತು. ಅಕಸ್ಮಾತ್ ಬಂದ್ಬಿಟ್ರೆ 15 ನಿಮಿಷದ ಒಂದು ಸೆಗ್ಮೆಂಟ್ ಮಾಡೋರು. ಸೊ ಅದು ಅಂತೂ ಇಲ್ವೇ ಇಲ್ಲ. ಈಗ ಎಲ್ಲ ಪೇಮೆಂಟ್ ಸ್ಟಾರ್ಟ್ ಆಗಿದೆ ಈಗ. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ ಇವತ್ತು ಕೊಂಚ ವಿಶೇಷ ಅಂತಾನೆ ಹೇಳಬಹುದು. ಒಬ್ಬ ಪತ್ರಕರ್ತೆಯಾಗಿ ಇವತ್ತಿನ ಕಾರ್ಯಕ್ರಮ ನನಗೆ ಅಚ್ಚುಮೆಚ್ಚು. ಯಾಕೆಂತ ನಾವು ನೋಡ್ತಾ ಹೋಗೋದಾದ್ರೆ, ನಾನು 2008 ಆ ದಿನಗಳನ್ನ ನೆನಪಿಸ್ಕೊಳ್ತೀನಿ. ಪತ್ರಿಕೋದ್ಯಮದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ನಾನು ಏನೋ ಕಲ್ತ್ಕೊಳ್ಬೇಕು ಅನ್ನುವಂಥ ತುಡಿತದಲ್ಲಿ ಒಂದು ಖಾಸಗಿ ವಾಹಿನಿಯ ಸಂದರ್ಶನಕ್ಕೆ ನಾನು ಹೋಗಿರ್ತೀನಿ. ಆ ಸಂದರ್ಭದಲ್ಲಿ ಅಲ್ಲಿನ ಸಂಪಾದಕರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಏನ್ ನಿಮ್ಮ ಇಂಟ್ರೆಸ್ಟಿಂಗು ಅಂತ. ನಾನು ಜರ್ನಲಿಸಮ್ ಅಂತ ಹೇಳ್ತೀನಿ. ಅದರಲ್ಲಿ ಕೇಳ್ತಾರೆ, ಅದ್ರಲ್ಲಿ ಏನ್ ಹೇಳೋದಪ್ಪ ಅಂದಾಗ ರಿಪೋರ್ಟಿಂಗ್ ಅಂತ ಹೇಳ್ತೀನಿ. ಅದರಲ್ಲಿ ಕೇಳ್ತಾರೆ, ಅದ್ರಲ್ಲಿ ಇನ್ನೇನ್ ಹೇಳಕ್ಕಾಗತ್ತೆ ಅಂದಾಗ, ಮತ್ತು ನಾನು ಹೇಳುವಂತ ವಿಚಾರ ಪೊಲಿಟಿಕ್ಸ್ ಅಂತ ಹೇಳಿ ಅದರಲ್ಲಿ ಕೇಳ್ತಾರೆ. ಅಂದ್ರೆ ನಾನಿಲ್ಲಿ ಅರ್ಥ ಮಾಡಿಕೊಂಡಂತಹ ಒಂದು ವಿಚಾರ ಅಂದ್ರೆ, ಜರ್ನಲಿಸಮ್ ಅಂದಾಗ ಅಥವಾ ಪತ್ರಿಕೋದ್ಯಮ ಅಂದಾಗ ಟಿವಿಯಲ್ಲಿ ಬಂದ್ಬಿಡತ್ತೆ, ಸುದ್ದಿ ಬಂದ್ಬಿಡತ್ತೆ, ನಾವು ನೋಡ್ಬಿಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ, ಪತ್ರಿಕೆಯಲ್ಲಿ ಯಾವುದೋ ವರದಿ ಬಂತು ಅದನ್ನ ನಾವು ನೋಡ್ಬಿಡ್ತೀವಿ, ವರದಿ ಮಾಡ್ತೀವಿ, ಅದನ್ನ ಜನ ಓದ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪತ್ರಿಕೋದ್ಯಮದಲ್ಲೂ ಕೂಡ ಸ್ಪೆಷಲೈಸೇಷನ್ ಅನ್ನೋದು ಬಹಳ ಮುಖ್ಯ ಅನ್ನೋದು ಗೊತ್ತಾಯ್ತು. ಅಂದ್ರೆ ಒಂದು ಸುದ್ದಿ ಜನಸಾಮಾನ್ಯರಿಗೆ ತಲುಪುವ ಸಂದರ್ಭದಲ್ಲಿ ಅದು ಹೇಗೆ ತಲುಪಬೇಕು, ಅದರ ಹಿಂದಿನ ಶ್ರಮ ಹೇಗಿರುತ್ತೆ, ಒಬ್ಬ ವರದಿಗಾರರಾಗಿ ಆ ಸುದ್ದಿಯನ್ನ ತರಬೇಕಾದ್ರೆ ಯಾವ ಪ್ರಾಮಾಣಿಕವಾಗಿ, ಯಾವ ರೀತಿಯ ಶಕ್ತಿಯನ್ನ ಅಥವಾ ಯಾವ ರೀತಿಯ ಶ್ರಮವನ್ನ ಹಾಕಿರ್ತಾರೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ಬಹಳ ಮುಖ್ಯವಾಗಿ ರೈಟ್ ಕ್ಲಿಕ್ ಡಿಜಿಟಲ್ ನೆಟ್ವರ್ಕ್ ನ ಸಿಇಒ ಆಗಿರುವಂತಹ ರಹಮತ್ ಕಂಚಿಗಾರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಾ ಇದೀವಿ. ಬಹಳ ಸಂತೋಷದ ವಿಚಾರ. ನಾನು ನನ್ನ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ದೆ. ನನ್ನ ಅನುಭವ ಹೆಂಗಿತ್ತು ಸರ್? ನೀವು ಪತ್ರಿಕೋದ್ಯಮಕ್ಕೆ ಎಂಟ್ರಿ ಕೊಟ್ಟಾಗ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳಿ. ನಾನು 2002-03 ETV ಮೂಲಕ ನಾನು ಪತ್ರಿಕೋದ್ಯಮಕ್ಕೆ ಬಂದೆ. ಅದಕ್ಕಿಂತ ಮುಂಚೆ ನಾನು ಹವ್ಯಾಸಿ ಪತ್ರಕರ್ತನಾಗಿದ್ದೆ, ಬೇರೆ ಬೇರೆ ಪೇಪರ್ಗೆಲ್ಲ ಬರೀತಾ ಇದ್ದೆ. ಅಂದ್ರೆ ಆಕ್ಚುಲಿ ಜರ್ನಿ ಶುರುವಾಗಿದ್ದು ಅಂತಂದ್ರೆ 2000 ಇಸ್ವಿಯಿಂದಾನೆ ಹೇಳ್ಬೋದು. ಅವಾಗಿಂದ ಒಂದು 25 ವರ್ಷ ಆಯ್ತು. ಸೊ ಒಂದ್ಸರಿ ಈಗ ಬಂದು ವಾಪಸ್ ಹಿಂತಿರುಗಿ ನೋಡಿದಾಗ ನಾವು ಕಳೆದ ದಿನಗಳು ಸೊ ಎಷ್ಟೊಂದು ಹಾರ್ಡ್ ಆಗಿತ್ತಾ ಅಂತ ಅನ್ಸ್ಬಿಡ್ತದೆ. ಅಂದ್ರೆ ಜರ್ನಲಿಸಮ್ ಅನ್ನುವಂಥದ್ದಕ್ಕೆ ಒಂದು ಉದ್ದೇಶ, ಒಂದು ಇಸಮ್ ಅನ್ನುವಂಥದ್ದು ಇರ್ತಾ ಇತ್ತು. ಪ್ರತಿಯೊಂದರಲ್ಲೂ ಕೂಡ ಒಂದು ಅಳದು ತೂಗಿ ಒಂದು ರಿಪೋರ್ಟಿಂಗ್ ಅನ್ನುವಂಥದ್ದು ನಾವು ಹೊರಗಡೆ ಆಚೆ ಹೋದಾಗ ಸ್ವಲ್ಪ ಮಾನವೀಯ ಮೌಲ್ಯಗಳು ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ. ಒಂದ್ ಸ್ವಲ್ಪ ಆದ್ರೂ ಅಂತ ಪರಿಪೂರ್ಣವಾಗಿ ಅದರಲ್ಲೇ ಇದು ಆಗ್ತೀವಿ ಅಂತಲ್ಲ, ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಆಕ್ಸಿಡೆಂಟ್ ಆಗ್ಬಿಡ್ತದೆ, ನೀವು ಹೋಗ್ತಾ ಇರ್ತೀರಿ, ಆಕ್ಸಿಡೆಂಟ್ ಆಗ್ಬಿಡ್ತದೆ, ನಾವು ಸೆಲ್ಫಿ ತೆಗಿತಾ ಇರ್ಲಿಲ್ಲ, ಆಮೇಲೆ ನಾವೇ ವಿಡಿಯೋ ಮಾಡ್ತಾ ಇರ್ಲಿಲ್ಲ. ಫಸ್ಟ್ ಅಲ್ಲಿ ನಮ್ಮಿಂದ ಏನಾದ್ರು ಸಹಾಯ ಆಗುತ್ತಾ ಅಂತ ನೋಡ್ತಾ ಇದ್ವಿ. ಹೌದು, ನಾವು ಮಾಡೋ ಟೈಮಲ್ಲಿ ಯಾರಾದ್ರೂ ಫೋಟೋ ಗಿಟ ತೆಗೆದ್ರೆ
ಅದನ್ನ ನಾವು ವರದಿ. ವರದಿಗೆ ಮಾಡ್ತಾ ಇದ್ವಿ. ಹ್ಮ್. ಫಸ್ಟ್ ಹ್ಯುಮ್ಯಾನಿಟಿ ಅನ್ನುವಂಥದ್ದು ಅದಕ್ಕೆ ಟಚ್ ಕೊಡ್ತಾ ಇದ್ವಿ. ಹ್ಮ್. ಈ ತರದ್ದು ಒಂದಿಷ್ಟು ನಾನು ಎಕ್ಸಾಂಪಲ್ ಒಂದಿಷ್ಟು ಅನುಭವಗಳನ್ನ ನಾನು ನಿಮ್ ಜೊತೆ ಹಂಚ್ಕೋಬಹುದು. ಹ್ಮ್. ನಾನು ಚಿಕ್ಕೋಡಿಗೆ 2003-4ರಲ್ಲಿ ಹೋದಾಗ 5ನೇ ಇಸ್ವಿಗೆ ದೊಡ್ಡ ಪ್ರವಾಹ ಬಂತು ಅಲ್ಲಿ. ಹ್ಮ್. ಅಂದ್ರೆ ಮೊದಲ ಪ್ರವಾಹ ಅಂದ್ರೆ ಸುಮಾರು ಒಂದು 25-30 ವರ್ಷದ ಹಿಂದೆ ಬಂದಿತ್ತಂತೆ. ಹ್ಮ್. ಆ ಟೈಮಲ್ಲಿ ಬಂತು. ಹ್ಮ್. ಆ ಪ್ರವಾಹ ಬಂದಿರುವಂತ ಸಂದರ್ಭದಲ್ಲಿನೇ ನನ್ ಮದುವೆ ನಿಶ್ಚಯ ಆಗಿತ್ತು. ಅದಕ್ಕಿಂತ ಮುಂಚೆ ಒಂದ್ ವಾರ. ಓಕೆ. ಮದುವೆ ಮುಗೀತು, ಪ್ರವಾಹ ಶುರು ಆಗ್ಬಿಡ್ತು. ನಿಜವಾದ ಪ್ರವಾಹ ನೋಡಿ. ನಿಜವಾದ ಪ್ರವಾಹ. ಓಕೆ. ಸೊ ಇನ್ನೇನು ಮದುವೆ ಮುಗಿಸ್ಕೊಂಡು ಹನಿಮೂನ್ ಹೋಗೋ ಬದಲು ನಾವು ವರದಿಗೆ ಹೋದ್ವಿ. ಪ್ರವಾಹಕ್ಕೆ ಪ್ರವಾಹದ ರಿಪೋರ್ಟ್. ವರದಿಗೆ ಹೋದಾಗ ಹ್ಮ್. ಹೆಜ್ಜೆಗೂ ಸ್ಟೋರಿಗಳು ನಿಮ್ಗೆ ಹ್ಯುಮ್ಯಾನಿಟಿ, ಹ್ಯೂಮನ್ ಆಂಗಲ್ ಸ್ಟೋರಿಗಳು ಹ್ಮ್. ಹೆಜ್ಜೆಗೂ ಸಿಗ್ತಾ ಇತ್ತು. ಹ್ಮ್. ಹಂಗಂತ ತಿಳ್ಕೊಂಡು ಸೃಷ್ಟಿ ಮಾಡ್ತಾ ಇರ್ಲಿಲ್ಲ. ಹೌದು, ಸೃಷ್ಟಿ ಮಾಡ್ತಿರ್ಲಿಲ್ಲ. ಎಸ್, ಇದನ್ನ ನೀವು ನೋಟ್ ಮಾಡ್ಕೋಬಹುದು. ಹೌದು. ಸ್ಟೋರಿಗಳನ್ನ ಸೃಷ್ಟಿ ಮಾಡ್ತಾ ಇರ್ಲಿಲ್ಲ. ಹೌದು. ಸೊ ಹೋಗಿ ಅಲ್ಲಿ ಹ್ಯೂಮನ್ ಆಂಗಲ್ ಅನ್ನೆಲ್ಲ ಹುಡ್ಕೋದು. ಹ್ಮ್. ಆಗಿನ ಟೈಮಲ್ಲಿ ಏನಂತಂದ್ರೆ ಈಗ ಶೂಟಿಂಗ್ ಮಾಡಿ ಕಳಿಸ್ಬೇಕು ಅಂತಂದ್ರೆ 2 MB ಸೆಂಟರ್ಗಳು ದೂರ, ಹುಬ್ಳಿ ಬೆಳಗಾಮಲ್ಲಿ ಎಲ್ಲ ಕಳಿಸ್ಬೇಕು ನಾವು. ಕ್ಯಾಸೆಟ್ ಬಸ್ಸಿಗೆ ಇಟ್ಬಿಟ್ಟು ಕಳಿಸ್ಬೇಕು. ಹೌದು. ಅವ್ರ ಅಲ್ಲಿಂದ ಅಪ್ಲೋಡ್, ಅಲ್ಲಿ ಅಕಸ್ಮಾತ್ ಆಗಿ ಮಿಸ್ ಆಗ್ಬಿಟ್ರೆ ಹೋಯ್ತದು. ಹೌದು ಹೌದು. ಆ ತರದ್ದೊಂದು ಸಿಚುವೇಶನ್. ಹ್ಮ್. ವಾಟ್ಸಪ್ ಇರ್ಲಿಲ್ಲ, ಏನಿರ್ಲಿಲ್ಲ. ಜಸ್ಟ್ ಇದು ಯೂಟ್ಯೂಬ್ ಅಷ್ಟು ಸ್ಟಾರ್ಟ್ ಆಗಿತ್ತು. ಅಷ್ಟೊಂದು ಟಚ್ ಇರ್ಲಿಲ್ಲ. ಹೌದು. ಫೇಸ್ಬುಕ್ ಅಂತೂ ಇರ್ಲಿಲ್ಲ. ಹೌದು. ಟ್ವಿಟರ್ ಅಂತೂ ಅದ್ರ ಹೆಸರು ಕೇಳಿರ್ಲಿಲ್ಲ. ಹೌದು. ಸೊ ಬ್ರೇಕಿಂಗ್ ನ್ಯೂಸ್ ಗಳೆಲ್ಲ ಫೋನ್ ಅಲ್ಲಿ ಹೇಳೋದು. ಹ್ಮ್. ಅವರೇ ಪಾಪ ಟೈಪ್ ಮಾಡ್ಕೊತಾ ಇದ್ರಲ್ಲ. ಹೌದು ಹೌದು ಹೌದು. ಆಮೇಲೆ ಮೈ ತುಂಬಾ ಕಣ್ಣಾಗಿರ್ಬೇಕು ಒಬ್ಬ ಜರ್ನಲಿಸ್ಟ್ ಗೆ ಅನ್ನುವಂಥದ್ದು ಆ ಪ್ರವಾಸ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಯ್ತು. ಹ್ಮ್ ಹ್ಮ್ ಹ್ಮ್. ಅಂದ್ರೆ ನೀವು ಅಧಿಕಾರಿಗಳ ಜೊತೆ ಹೋಗ್ತಾ ಇರುವ ಸಂದರ್ಭ ಆಗಿರ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ನೀವು ಯಾವ್ದೋ ಎಲ್ಲೋ ಸಿಕ್ಕಾಕೊಂಡಿರ್ತಾರೆ ಯಾರೋ. ಹ್ಮ್ 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 ಹ್ಮ್. ಸೊ ಅಂತ ಸಂದರ್ಭದಲ್ಲಿ ಅವ್ರನ್ನ ಅದು ಸ್ಟೋರಿ ಮಾಡ್ಬೇಕಾಗಿರುತ್ತೆ. ಹ್ಮ್ ಹ್ಮ್ ಹ್ಮ್. ಆ ತರ ಒಂದು ಸಿಚುವೇಶನ್ ಇದ್ದಾಗ ಯಾವತ್ತೂ ಕೂಡ ನಾನು ಅಷ್ಟೇ ಹೋಗ್ತಾ ಇರ್ಲಿಲ್ಲ. ಹ್ಮ್ ಹ್ಮ್. ಜೊತೆಗೆ ಸಂಬಂಧಪಟ್ಟ ಇಲಾಖೆಗೆ ಇನ್ಫಾರ್ಮ್ ಮಾಡಿ ಅವ್ರಿಗೂ ಕರ್ಕೊಂಡು ಹೋಗ್ತಾ ಇದ್ವಿ. ಹ್ಮ್ ಹ್ಮ್ ಹ್ಮ್. ಇಲ್ಲಿ ನೋಡಿ ಏನಾಗುತ್ತೆ ಅಂತಂದ್ರೆ, ನಾವು ಅಷ್ಟೇ ಹೋಗಿ ಅದನ್ನ ಶೂಟ್ ಮಾಡ್ಕೊಂಡು ಎಕ್ಸ್ಕ್ಲೂಸಿವ್ ಹಾಕೊಂಡು ಮಾಡಬಹುದಿತ್ತು. ಹ್ಮ್. ಆ ಸಂದರ್ಭದಲ್ಲಿ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಪ್ರಾಣಕ್ಕೆ ಕುತ್ತು ಬಂದ್ಬಿಟ್ರೆ, ಹ್ಮ್. ನಮಗೂ ಮತ್ತೆ ಅವ್ರಿಗೂ, ವಿಕ್ಟಿಮ್ಸ್ಗೂ ಹೌದು. ಅದಕ್ಕೆ ಜವಾಬ್ದಾರಿ ಯಾರು? ಹ್ಮ್. ಸೊ ಹಾಗಾಗಿ ವಿತ್ ಟೀಮೇ ಹೋಗ್ತಾ ಇದ್ವಿ ನಾವು. ಅಂದ್ರೆ ಪರಮಾಧಿಕಾರದ ಧೋರಣೆ ಇರ್ಲಿಲ್ಲ. ಎಕ್ಸಾಕ್ಟ್ಲಿ, ಹ್ಮ್. ಅದು ಇರ್ಲೇ ಇಲ್ಲ. ಹ್ಮ್. ಅದು ಜರ್ನಲಿಸಂ ಅಂದ್ರೆ ಸಮಾಜ ಸೇವೆಯ ಮತ್ತೊಂದು ಅಂಗ, ಅದು ಅಷ್ಟೇನೆ. ಹಾ. ಅದು ಬಿಟ್ಬಿಟ್ಟು ನಾವು ಒಬ್ಬ ಸರ್ವಾಧಿಕಾರಿ, ಹ್ಮ್. ನಾನು ಎಲ್ಲರನ್ನ ಹೆದರ್ಸ್ಕೊಂಡು ಎಲ್ಲರನ್ನ ಬ್ಲಾಕ್ ಮೇಲ್ ಮಾಡ್ಕೊಂಡು ನಾನು ನಡ್ಕೊಂಡು ಹೋಗ್ತೀನಿ ಅಂದ್ರೆ ಅಲ್ಲ. ಹ್ಮ್ ಹ್ಮ್ ಹ್ಮ್. ಸೊ ಅವಾಗಿನ 2005 ಪ್ರವಾಹ ಹಿಡ್ಕೊಂಡು ಹ್ಮ್. 2009 ಅಲ್ಲಿ ಪ್ರವಾಹ ಬಂತು, 2015 ಅಲ್ಲಿ ಪ್ರವಾಹ ಬಂತು, 2019 ಅಲ್ಲಿ ಪ್ರವಾಹ ಬಂತು. ಪ್ರವಾಹದ ನ್ಯೂಸ್ ಅಂತಂದ್ರೆ ಆ ಭಾಗದಲ್ಲಿ, ಬೆಳಗಾಂ ಆ ಭಾಗದಲ್ಲಿ ಒಂದ್ಸರಿ ಹೇಳೋರು, ರಾಮತ್ ಕಂಚ್ಕರ್ ಅವ್ರಿಗೆ ಗೊತ್ತು ಕೇಳಿ ಅಂತನೋರು ಆಫೀಸರ್ಗಳೇ. ಅಂದ್ರೆ ನೀರು ಮಟ್ಟ ಈ ಲೆವೆಲ್ ಬಂತು ಅಂದ್ರೆ ಇಷ್ಟೇ ಹಳ್ಳಿ ಮುಳುಗ್ತಾ ಇತ್ತು ಅಂತ ನಾವು ಗೆಸ್ ಮಾಡಿ ಹೇಳಿದ್ವಿ. ಹ್ಮ್. ಕೃಷ್ಣಾ ನದಿಯಿಂದ ಇಷ್ಟು ಕ್ಯೂಸೆಕ್ಸ್ ನೀರು ಬಂತಂದ್ರೆ ಹ್ಮ್. ಬೆಳಗಾಂ ಅಂಚಿನಲ್ಲಿರುವಂತಹ ಗ್ರಾಮಗಳು. ಗ್ರಾಮಗಳು ಇಷ್ಟು ಗ್ರಾಮಗಳೇ ಮುಳುಗ್ತವೆ. ಹೌದು ಅದು ಒಂದು ಅಂದಾಜ್ ಸಿಕ್ಬಿಟ್ಟಿತ್ತು. ಹೌದು. ಆ ಅಂದಾಜ್ ಮೇಲೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರವಾಹ ಬಂತು ಅಂತಂದ್ರೆ ರಾಮತೆ ಕಳಿಸ್ರಿ ಏನಾರು. ಹ್ಮ್. ಸೊ ಒಂದು ರೋಚಕವಾಗಿರುವಂತಹ ಒಂದು ಘಟನೆ ನಾನು ನಿಮ್ಗೆ ಹೇಳಲೇಬೇಕು. ಹ್ಮ್. ಗುಲ್ಬರ್ಗದಲ್ಲಿ ಪ್ರವಾಹ ಬಂದಿತ್ತು, ಹ್ಮ್. ಅಫ್ಜಲ್ಪುರ ಹ್ಮ್. ಅಂತ ಸಂದರ್ಭದಲ್ಲಿ. ಹ್ಮ್. ಅಲ್ಲಿ ಹೋದಾಗ ಒಂದ್ ರೀತಿ ಯಾವ ಇದು ಏನಾಗಿತ್ತು ಅಂತಂದ್ರೆ, ಒಂದ್ ಹಳ್ಳಿ, ಹ್ಮ್. ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದಾರೆ, ಸರ್ಕಾರಿ ಹ್ಮ್. ಬಿಲ್ಡಿಂಗ್. ಹ್ಮ್. ಅಲ್ಲಿ ಒಂದು 15 ಜನ ಹ್ಮ್. ಬೇರೆ ರಾಜ್ಯದವರೆಲ್ಲ, ಹ್ಮ್. ಅದ್ರಲ್ಲಿ ಕರ್ನಾಟಕದವ್ರು ಒಂದ್ ಇಬ್ರು ಇದಾರೆ. ಹ್ಮ್. ಮೇಲ್ ಸಿಕ್ಕಾಕೊಂಡು 3 ದಿನ ಆಯ್ತಾ, ಊಟ ಇಲ್ಲ ಏನಿಲ್ಲ, ಅಲ್ಲೇನೆ ಇದಾರೆ ಮೇಲೆ. ಹ್ಮ್ ಹ್ಮ್ ಹ್ಮ್. ಅವು ಯಾರೋ ರೈತರ ಮೂಲಕ ನಾವು ಗಾಡಿ ತಗೊಂಡು ಹೋಗ್ತಾ ಇದ್ವಿ. ನಾವು ರಸ್ತೆ ಬದಿ ನಿಂತ್ಕೊಂಡು ಸ್ವಲ್ಪ ವಾಶ್ರೂಮ್ ಹೋಗೋಣ ಅಂತೇಳಿ ಹೋಗ್ತಾ ಇರ್ಬೇಕಾದ್ರೆ, ಯಾರು ಸರ್ ನೀವು ಮೀಡಿಯಾದವ್ರ ಅಂತ ಯಾರು ಕೇಳಿದ್ರು. ಓಕೆ. ಹೌದು ಸರ್, ಹಿಂಗ್ ಬಂದಿದ್ವಿ, ಹಿಂಗ ಸರ್, ಅಲ್ಲಿ ಒಂದು ಜನ ಸಿಕ್ಕಾಕೊಂಡ್ಬಿಟ್ರೆ ನೋಡಿ ಸರ್ ಒಂದ್ ಸ್ವಲ್ಪ ಅಂತ. ಅಯ್ಯೋ. 15 ಜನ ಸರ್, 3-4 ದಿವಸದಿಂದ ನೀರಿಲ್ಲ ಸರ್, ಕೂಗ್ತಾ ಇದಾರೆ, ಯಾರು ಕೇಳ್ತಾ ಇಲ್ಲ ಸರ್. ನಾವು ಎಲ್ಲರಿಗೂ ಬಟ್ ಅವ್ರಿಗೆ ಗೊತ್ತು. ಗೊತ್ತಿದೆ ಅವ್ರಿಗೆ. ನಾವು ಎಲ್ಲರಿಗೂ ಫೋನ್ ಹಚ್ಚಿದ್ವಿ ಸರ್, ಇವ್ರಿಗೆ ಯಾರಿಗೂ ರೆಸ್ಪಾಂಡೇ ಮಾಡ್ತಾ ಇಲ್ಲ ಸರ್, ಎಲ್ಲರೂ ಬೇರೆ ಬೇರೆ ಇದ್ರಲ್ಲೆಲ್ಲ ಬಿಸಿ ಇದ್ದಾರೆ. ಸೊ ಹೌದಾ, ಎಲ್ಲಿ ನೀವು ತೋರಿಸ್ಬೋದಾ ಅಂತ. ಸರಿ ನಡ್ರಿ ಸರ್ ಅಂತೇಳಿ ನಾವು ಹೋಗ್ಲೇ ಏನ್ ಮಾಡಿದೆ, DC ಗೊಂದ್ ಕಾಲು, ಅಲ್ಲಿ SP ಗೊಂದ್ ಕಾಲು, AC ಗೊಂದ್ ಕಾಲು, ಆಮೇಲೆ ಪ್ರವಾಹ ನಿರ್ವಹಣೆ RD ಅವ್ರಿಗೊಂದ್ ಕಾಲೆಲ್ಲ ಮಾಡ್ಬಿಟ್ಟೆ ಹೋದೆ.
ಹೋಗಿ ದೂರಿಂದ ಕ್ಯಾಪ್ಚರ್ ಮಾಡಿದ್ವಿ ಎಲ್ಲ ಓ ಓ ಅಂತ ಅವ್ರು ಹಿಂಗೆ 15 ಜನ. ಅಷ್ಟೊತ್ತಿಗೆ DC ಅವ್ರಿಗೆ ಮೇಡಮ್ ಇದ್ರು, ಅವ್ರು ಫೋನ್ ಮಾಡಿ ಮೇಡಮ್ ಹಿಂಗ್ ಆಗ್ಬಿಟ್ಟಿದೆ ಮೇಡಮ್, 15 ಜನ ಪ್ರಾಣ ಮೇಡಮ್, ಏನ್ ಪಾಪ 3-4 ದಿನದಿಂದ ಊಟ ಇಲ್ಲ. ಏನ್ರಿ ನೀವ್ ಹೇಳ್ದಂಗೆಲ್ಲ ನಾವ್ ಕೇಳ್ಬೇಕಾ ಅಂತ. ಅವ್ರು ಬೇಜವಾಬ್ದಾರಿತನದಿಂದಾನೇ ಮಾತಾಡಿದ್ರು. ಅವ್ರು ಏನ್ ಮಾತಾಡಿದ್ರು ಸೇಮ್ ಅನ್ನ ನಾವು ಲೈವ್ ಅಲ್ಲಿ ಫೋನ್ ಅಲ್ಲಿ ಹೇಳ್ಬಿಟ್ಟೆ, ಹಿಂಗಿಂಗ್ ನಾವು ಮಾಡ್ತಾ ಇದ್ವಿ, ಹಿಂಗಿಂಗ್ ಹೇಳಿದ್ರೆ ಹಿಂಗಿಂಗ್ ಅಂದ್ಬಿಟ್ರು ಅಂತ. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬಿಡ್ತು. ಅವ್ರು ಎಲ್ಲೆಲ್ಗೂ ಫೋನ್ ಮಾಡಿ ಏನೇನೋ ಮಾತಾಡಿದ್ರು. ಮಾತಾಡ್ಲಿ ಏನ್ ತೊಂದ್ರೆ ಇಲ್ಲ, ಯಾಕಂತಂದ್ರೆ ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಎಚ್ಚರಿಸದೇ ಇದ್ದಿದ್ರೆ ಅವ್ರು ಪ್ರಾಣ ಉಳಿಸಕ್ ಆಗ್ತಾ ಇರ್ಲಿಲ್ಲ. ಹಂಗ್ ನ್ಯೂಸ್ ಅದ್ ಆಗೋಯ್ತು, ರೆಸ್ಪಾನ್ಸ್ ನಮ್ಗೆ ಕೊಡ್ತಾ ಇಲ್ಲ ಅಂತೇಳಿ. ಅವಾಗ ಅವರೇ ಓಡ್ ಬಂದ್ರು, ನ್ಯೂಸ್ ಅಲ್ಲಿ ಬಂದ್ಬಿಡ್ತಲ್ಲ ಅಂತ ಹೇಳಿ CM ಆಫೀಸ್ ಅಲ್ಲಿ ಕಂಟಿನ್ಯೂ ವಾಚ್ ಮಾಡ್ತಾ ಟೈಮಲ್ಲಿ. ಸೊ ಅದು ಕೇಳಿ ಅವ್ರು ಕಳ್ಸ್ಕೊಟ್ರು, ಅಲ್ಲಿ ನೋಡ್ರಿ ಅಲ್ಲಿ ಏನೋ ಹಿಂಗಾಗಿದೆ ಅಂತೇಳಿ. ಬಂದ್ರು ಎಲ್ಲ ಬೋಟ್ ಎಲ್ಲ ನಾವು ತಗೊಂಡು ಹೋಗಿ ಸೊ ಅವ್ರನ್ನ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬರ್ಬೇಕಾದ್ರೆ ಅದರಲ್ಲಿ ಛತ್ತೀಸ್ಗಢ, ಜಾರ್ಖಂಡ್ ಅಂದ್ರೆ ಅವರೆಲ್ಲ ಇದ್ರು. ಅದ್ರಲ್ಲಿ ಒಂದ್ ಇಬ್ರು ರಾಯಚೂರು ಜಿಲ್ಲೆ ಅವ್ರು ಇದ್ರು. ಯಾರು ಅವರು ಪಾಪ ಬಂದವ್ರೆ ಕಾಲಿಗೆ ಬಿದ್ಬಿಟ್ರು. ಸಾರ್ ನಮ್ ಜೀವ ಉಳಿಸ್ಬಿಟ್ರಿ ಸರ್ ಅಂತ. ಆ ಕೃತಜ್ಞತಾ ಭಾವ ಇದೆ ನೋಡಿ, ಅದು ನಿಮಗೆ ಕೋಟಿ ಕೊಟ್ರು ಸಿಗ ಸರ್. ಖಂಡಿತ. ಇದು ಕೆಲವೇ ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆ. ಶಿವಮೊಗ್ಗದ ಸಿಟಿಯಲ್ಲಿ ಮತ್ತೊಂದು ಪ್ರಕರಣ ಹೇಳ್ಬೇಕಾದ್ರೆ, ಸಿಟಿ ಅನ್ನಂದ್ರೆ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಡುತ್ತೆ. ಅದು ಈಶ್ವರಪ್ಪ ಮತಕ್ಷೇತ್ರದ. ಅಲ್ಲಿ ಒಂದು 2-3 ಕಾಲೋನಿಯಲ್ಲಿ ಮೊನ್ನೆ ತನಕ ಅಂದ್ರೆ ಒಂದು 5-6 ವರ್ಷದ ಹಿಂದಿನ ತನಕ ನಿಮ್ಗೆ ಚರಂಡಿ ಇಲ್ಲ, ಕುಡಿಯಕ್ ನೀರಿಲ್ಲ, ಲೈಟೇ ಇಲ್ಲ ರೀ. ಸಿಟಿ ಹೇಳ್ತಾ ಇದ್ದೀನಿ. ಅಂದ್ರೆ ಎಕ್ಸ್ಟ್ರೀಮ್ ಆಫ್ ಪಾಲಿಟಿಕ್ಸ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಅಷ್ಟೊಂದು ಅದನ್ನ ಟಾರ್ಗೆಟ್ ಮಾಡಿ ನೆಗ್ಲೆಕ್ಟ್ ಮಾಡೋದು. ಸೊ ಒಂದು ಅವಕಾಶ ಸಿಕ್ತು ಅಲ್ಲಿ ಒಂದು ವರದಿ ಮಾಡೋ ಸಲುವಾಗಿ ಹೋಗಿದ್ವಿ. ಹೋಗಿ ಮಾಡಿದಾಗ ಒಂದ್ ಅರ್ಧ ಗಂಟೆ ಸ್ಪೆಷಲ್ ಸ್ಟೋರಿ ಮಾಡಿದಾಗ ಅದು ಇಂಪ್ಯಾಕ್ಟ್ ಕೂಡ ಆಯ್ತು. 3 ಗಲ್ಲಿಗಳಿಗೆ ಕರೆಂಟ್ ಬಂತು, ಇದು ಎಲ್ಲ ಬಂತು, ಅವ್ರಿಗೆ ಏನೇನ್ ಬೇಕು ಎಲ್ಲ ಕೊಟ್ರು. ಸೊ ಅಲ್ಲಿ ಹೋದಾಗ ಲೈಟ್ ಹಾಕಿದಾಗ ಲೈಟ್ ಹಾಕಿ ನಮ್ಮನ್ನ ಕರೆಸಿ ನಮ್ಮನ್ನ ಅವರು ಹೆಂಗ್ ಮಾಡಿದ್ರು ಅಂದ್ರೆ ಮೆರವಣಿಗೆ ಮೂಲಕ ಕರ್ಕೊಂಡೋದ್ರು. ಸೌಭಾಗ್ಯ. ಬ್ಯಾಂಡ್ ಬಾಜಾ. ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನೀವು ರಾಜಕಾರಣಿನೇ ಮಾಡ್ಬೇಕಂತೇನಿಲ್ಲ. ಸೊ ಅಪ್ರಿಸಿಯೇಷನ್ ಅನ್ನುವಂಥದ್ದು ನೋಡಿ ಹೆಂಗೆ. ನಿಮ್ಮ ಈ ಮಾತುಗಳಲ್ಲಿ ಒಂದು 3 ಇನ್ಸಿಡೆಂಟ್ ಅಲ್ಲಿ ನನಗೆ ಆ ಸಾಮಾಜಿಕ ಬದ್ಧತೆ ಅನ್ನೋದು ಕಾಣ್ತು. ಅಂದ್ರೆ ಒಬ್ಬ ಪತ್ರಕರ್ತನಿಗಿರುವಂತಹ ಸಮಾಜದ ಜವಾಬ್ದಾರಿ. ಆದ್ರೆ ಪತ್ರಿಕೋದ್ಯಮ ಅಂದ ಸಂದರ್ಭದಲ್ಲಿ ಇವತ್ತು ಬೇರೆ ಆಯಾಮಗಳನ್ನು ಪಡ್ಕೊಂಡಿದೆ. ಅದನ್ನ ಬದಿಗಿಟ್ಟು ನಾವು ನೋಡೋದಾದ್ರೆ ನಿಮ್ಮ ಈ ಅನುಭವದಲ್ಲಿ ಪ್ರಾಣಕ್ಕೆ ಸಂಚಕಾರ, ಜೀವದ ಹಂಗನ್ನ ಬದಿಗಿಟ್ಟು ನೀವು ವರದಿ ಮಾಡಿದ್ದನ್ನ ನೆನಪಿಸ್ಕೊಳ್ಬಹುದಾ? ಖಂಡಿತ. ನೋಡಿ ಇದೇ ಈಗ ಗುಲ್ಬರ್ಗಾ ಫ್ಲಡ್ ವಿಚಾರಕ್ಕೆ ಹೇಳಿದಾಗ ನದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಬೋಟ್ ಕೆಟ್ಟೋಗಿ ನಿಂತ್ಕೊಬಿಡ್ತು. ಸೆಂಟರ್ ನಿಂತ್ಕೊಬಿಡ್ತು. ನನಗೆ ಈಜ್ ಬರಲ್ಲ, ಏನ್ ಮಾಡಕ್ಕಾಗತ್ತೆ? ಹೌದು. ಸೊ ದೇವರು ನಾವು ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದೀವಿ, ಆ ಒಳ್ಳೆ ಕೆಲಸ ನಿಂದ ಅಕ್ಸೆಪ್ಟ್ ಆದ್ರೆ ನಮ್ಗ್ ಬದುಕ್ಸು, ಇಲ್ಲ ತಗೊಂಡ್ಬಿಡು ಅಂತಂದ್ವಿ. ಇಷ್ಟೇ ಪ್ರಾರ್ಥನೆ, ಇಷ್ಟೇ, ಏನಿಲ್ಲ. ಜೊತೆಗಿದ್ದವ್ರೆಲ್ಲ ಪಾಪ ಬರೋರು ಈಸ್ಕೊಂಡು ಹೋಗ್ಬಿಟ್ರು. ನಾವು 3-5 ಜನ ಉಳ್ಕೊಂಡ್ವಿ. ಕ್ಯಾಮ್ರಾಮನ್ಗೂ ದುರದೃಷ್ಟವಶಾತ್ ಅವನಿಗೂ ಬರಲ್ಲ. ಕ್ಯಾಮ್ರಾ ಜವಾಬ್ದಾರಿ ಬೇರೆ. ಕ್ಯಾಮ್ರಾ ಏನಾಗ್ಬಿಟ್ರೆ ಅಂತ. ಆ ಸಂದರ್ಭದಲ್ಲಿ ಏನಂತಂದ್ರೆ ಕ್ಯಾಮ್ರಾಕ್ಕಿಂತ ಹೆಚ್ಚಾಗಿ ಪ್ರಾಣ ಇರುತ್ತೆ. ಬಟ್ ಅದು ಒಂದು ತುಂಬಾ ಇದಾಗಿತ್ತು. ಮತ್ತೊಂದ್ಸರಿ ಈ ಬಾಂಬೆ ಏನು ಬ್ಲಾಸ್ಟ್ ಏನಾಯ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಅದು ಒಂಥರ ಮೈ ಹೇಳ್ತಾ ಇದ್ರೆ ಒಂಥರ ರೋಮ ಎದ್ದು ನಿಂತ್ಕೊಂಡು. ಅಂದ್ರೆ ಈಗ ಆ ಲೈವ್ ರಿಪೋರ್ಟಿಂಗ್ ಮಾಡುವಂತ ಒಂದು ಅವಕಾಶ ನನಗೂ ಕೂಡ ಸಿಕ್ಕಿತ್ತು. ಅಂದ್ರೆ ಈಗ ಭಯ ಹೆಂಗಾಗೋದು ಅಂತಂದ್ರೆ ಎಲ್ಲೂ ಕೂಡ ಗುಂಡು ನಮ್ಗ್ ಬಂದ್ ತಗಲುತ್ತೆ ಅನ್ನೋಂಥದ್ದು ಇರ್ಲಿಲ್ಲ, ಇತ್ತು. ಅಕಸ್ಮಾತ್ ಬಂದ್ಬಿಟ್ರೆ ಹೌದು, ಶಬ್ದ ಕೇಳಿಸ್ತಾ ಇರುತ್ತೆ. ಹೌದು, ನಾವು ಓಪನ್ ಆಗಿ ನಿಂತ್ಕೊಂಡೆಲ್ಲ ಮಾತಾಡೋದೆಲ್ಲ ಮಾಡ್ತಾ ಇದೀವಿ, ಎಲ್ಲಾದ್ರೂ ಬಂದ್ಬಿಟ್ರೆ ಹೌದು, ಆ ಭಯ ಒಂದು ಇರ್ತಾ ಇತ್ತು. ಆದ್ರೂ ಕೂಡ ಒಂದು ಜವಾಬ್ದಾರಿಯಿಂದ ಸಂಸ್ಥೆ ಕಳಿಸಿದೆ, ನೀನ್ ಮಾಡಬಲ್ಲೆ ಅನ್ನುವಂತ ಒಂದು ಇದರಿಂದ ಕಳಿಸಿದೆ ಅಂತಂದ್ರೆ ಅದನ್ನ ಜವಾಬ್ದಾರಿ ನಿರ್ವಹಿಸ್ಲೇಬೇಕಲ್ಲ. ಸೊ ವಿ ಡಿಡ್ ಇಟ್. ಯಾವ್ದು ಇದಕ್ಕೂ ಕೂಡ ಹೆದರದೇನೆ ಅಂಜದೇನೆ ಮಾಡಿದ್ವಿ. ಸಾಕಷ್ಟು ಸಾರಿ
ಈ ಈ ರೌಡಿಗಳ ಕಾಲ್ಸುಗಳು ಆಗಿನ ಟೈಮಲ್ಲೇ ಫುಲ್ ನಿಮ್ಗೆ ಹೇಳ್ತೀನಿ. ಅಂದ್ರೆ ಮನೆಗೆ ನುಗ್ಗಿ ಹೊಡೆದಿರುವಂತ ಉದಾಹರಣೆಗಳು ತುಂಬಾ ಇದೆ. ಬಟ್ ನಮ್ ಹತ್ರಕ್ಕೆ ಯಾರು ಬರ್ತಾ ಇರ್ಲಿಲ್ಲ. ಬಟ್ ಫೋನ್ ಥ್ರೆಟ್ಟಿಂಗ್ಸ್ ಮಾತ್ರ ಸಾಕಷ್ಟು. ಬೆಳಗ್ಗೆ ಎದ್ದ ತಕ್ಷಣ ನೀವು ಇರಲ್ಲ ಅನ್ನೋ ಲೆವೆಲ್ಗೂ ಕೂಡ ಥ್ರೆಟ್ಟಿಂಗ್ಸ್ ಎಲ್ಲ ಬಂದಿದೆ. ಅಷ್ಟ್ ಬಂದಾಗ ಯಾವತ್ತು ಕೂಡ ಅಂಜಿಕೆ ಅನ್ನುವಂಥದ್ದು ನಿಜವಾಗ್ಲೂ ಇರ್ಲಿಲ್ಲ. ನೋ ವೇ. ಫಸ್ಟ್ ನಾವು 2006 ಸ್ಟಾರ್ಟಿಂಗ್ ಅಲ್ಲಿ ನಾವು ಜಾಯಿನ್ ಆದ ತಕ್ಷಣ ಏನಂತಂದ್ರೆ ಅವಾಗ ಒಂದು ಕುಟುಕು ಕಾರ್ಯಾಚರಣೆ ಸ್ಟಿಂಗ್ ಆಪರೇಷನ್ಸ್ ಅಂದ್ರೆ ಏನು ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಅದು ಹೆಮ್ಮೆಯಿಂದ ಹೇಳ್ಬೋದು. ಆ ಒಂದು ಧೈರ್ಯ, ದಮ್ಮು, ಆ ಒಂದು ಆತ್ಮವಿಶ್ವಾಸ, ಆ ಒಂದು ಕಣ್ಣಲ್ಲಿ ನಮ್ಗದು ಕಾಣಿಸ್ತಾ ಇತ್ತು. ಮಾತ್ರ ಹೆದರಿಕೆ ಅನ್ನೋದೇ ಇರ್ಲಿಲ್ಲ. ಬಾರ್ಡರ್ ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಹಾಲ ಅಂತ ಒಂದು ಮೊಟ್ಟ ಮೊದಲ ಬಾರಿಗೆ ನಾವು ಮಾಡಿದ್ವಿ. ಸೊ ಹಾಲು ಅನ್ನೋಂಥದ್ದು ಹಾಲೇ ಅಲ್ಲ ಅನ್ನ, ಎಲ್ಲ ಕೆಮಿಕಲ್. ಆಮೇಲೆ ಎಲ್ಲ ಬೇರೆಯವರೆಲ್ಲ ಬೇರೆ ಕಡೆ ಎಲ್ಲ ಮಾಡಿದ್ರು. ಫಸ್ಟ್ ಶುರು ಮಾಡಿದ್ದೆ ನಾನ್ ಮಾಡಿದ್ದು ಅಂದ್ರೆ 2007 ಅಲ್ಲಿ. 2006 ನವೆಂಬರ್ ಅಲ್ಲಿ ಶುರು ಆಯ್ತು ಚಾನಲ್. ಫೆಬ್ರವರಿ ಮಾರ್ಚ್ ಅಲ್ಲೇ ನಾವು ಮಾಡಿದ್ವಿ. ಅಂದ್ರೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಯಾವ ರೀತಿ ಹಾಲ್ ಮಾಡ್ತಾರೆ ಅನ್ನುವಂಥದ್ದು ಲೈವ್ ಆಗಿ. ಅದು ಇಟ್ಸ್ ಇಂಪಾಸಿಬಲ್. ಲೈವ್ ಅಲ್ಲಿ ನೀವು ಹಾಲೇ ಇಲ್ಲಾರ್ದನ್ನ ಹಾಲು ನೀವು ಮಾಡೋದನ್ನ ತೋರಿಸ್ತಾರೆ ಅಂದ್ರೆ ವಿಚಾರ ಮಾಡಿ. ಸೊ ಅದನ್ನ ನಾವು ಪೂರ್ತಿ ಬಾರ್ಡರ್ ಎಲ್ಲೆಲ್ಲಿ ಹೋಗುತ್ತೆ, ಏನೇನ್ ಕತೆ, ಹೆಂಗ್ ಸಪ್ಲೈ ಆಗುತ್ತೆ ಅನ್ನೋದು ಎಲ್ಲದೂ ಮಾಡಿದ್ವಿ. ಅದು ಮಾಡಿದಾಗ ಪೂರ್ತಿ ಜಿಲ್ಲೆಯಲ್ಲೇ ಒಂಥರ ಒಂದ್ ಇದಾಗ್ಬಿಟ್ಟಿತ್ತು. ಇದು ಹಿಂಗೆಲ್ಲ ಇರುತ್ತಾ ಅನ್ನುವಂಥದ್ದು. ಸರ್, ಈಗ ಪತ್ರಿಕೋದ್ಯಮಿಯಾಗಿ ನಿಮ್ಮ ಜವಾಬ್ದಾರಿ ಮತ್ತು ಪ್ರಾಣದ ಹಂಗನ ಬದಿಗಿಟ್ಟು ನಾವು ಯಾವ ರೀತಿ ಕೆಲಸ ಮಾಡ್ಬೇಕಾಗತ್ತೆ ಅನ್ನೋದನ್ನ ನೀವು ತೋರಿಸ್ತಾ ಇದ್ರಿ. ಹಿರಿಯ ವರದಿಗಾರರಾಗಿ ಸುದೀರ್ಘ ವರ್ಷಗಳ ಕಾಲ ನಿಮ್ಮ ಅನುಭವದಲ್ಲಿ ಎಲ್ಲಾ ಆಯಾಮದಲ್ಲೂ ನೀವು ರಿಪೋರ್ಟಿಂಗ್ ಮಾಡಿರ್ತೀರಿ. ಆದ್ರೆ ಈ ಪತ್ರಿಕೋದ್ಯಮ ಅಂದಾಗ ಜನಕ್ಕೆ ಹೆಂಗೆ ಅಂದ್ರೆ, ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ಪತ್ರಿಕೆಗಳಿರ್ಬೋದು, ಯಾವ್ದೊಂದು ಸುದ್ದಿ ಬರುತ್ತೆ, ಅದನ್ನ 4 ಲೈನ್ ಹಾಕ್ತಾರೆ, ಅಥವಾ ಯಾವ್ದೋ ವಿಜುವಲ್ ಇರುತ್ತೆ, ಅದನ್ನ ಹಾಕ್ತಾರೆ, ತೋರಿಸ್ತಾರೆ, ಇಷ್ಟೇ ಇರುತ್ತೆ. ಆದ್ರೆ ಹಿಂದಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ನಮ್ಮ ಎಥಿಕ್ಸ್ ಇರ್ಬೋದು, ನಮ್ಮ ಪ್ರಿಪ್ರೇಷನ್ ಇರ್ಬೋದು, ಇದು ಹೆಂಗಿರುತ್ತೆ ಅಂತ. ಯಾಕಂದ್ರೆ ಜಿಲ್ಲಾ ವರದಿಗಾರರಾಗಿ ನೀವು ಕೊಡೋದು ಸುದ್ದಿನೇ ಇಲ್ಲ. ಹಂಗಾಗಿ ಆ ಪ್ರಿಪರೇಷನ್ ಹೆಂಗಿತ್ತು ತಿಳಿಸ್ಬೋದು? ನೋಡಿ, ಏನ್ ಗೊತ್ತಾ, ಒಂದು ಪ್ರೆಸ್ ಮೀಟ್, ಡೈಲಿ ಪ್ರೆಸ್ ಮೀಟ್ ಗಳಿರ್ತವೆ. ಒಂದು ಜಿಲ್ಲಾ ವರದಿಗಾರನಾಗಿರ್ಬೇಕು ಅಂತಂದ್ರೆ ಅವನೊಂಥರ MD. ಅವನು ಅಂದ್ರೆ ವೈದ್ಯರಲ್ಲಿ ಈ ವೈದ್ಯ ವೃತ್ತಿ, ಆಮೇಲೆ ಲಾಯರ್ಸ್, ವಕೀಲ ವೃತ್ತಿ ನೋಡಿ, ಅದರಲ್ಲೆಲ್ಲ ಸ್ಪೆಷಲೈಸೇಷನ್ ಇರ್ತದೆ. ಕ್ರಿಮಿನಲ್ ಲಾಯರ್ ಬೇರೆ, ಅದು ಬೇರೆ, ಇದೆ ಎಲ್ಲ ಬೇರೆ. ಅದೇ ರೀತಿ ವೈದ್ಯಕೀಯದಲ್ಲೂ ಅದೇ ತರ ಇರ್ತದೆ, ಸ್ಪೆಷಲೈಸೇಷನ್ ಇರ್ತದೆ. ಬಟ್ ವರದಿಗಾರಿಕೆಯಲ್ಲೂ ಕೂಡ ಅದೇ ಸೇಮ್ ಇರ್ತದೆ. ನೀವು ಮೊದ್ಲು ಹೇಳಿದ್ರಿ, ನೀವು ವರದಿಗಾರಿಕೆಯಲ್ಲಿ ಯಾವ್ದು ನಿಮ್ಗೆ ಕೇಂದ್ರಕ್ಕೆ ಹೋಗ್ತಾರ ಅವರು. ಎಸ್. ಸೊ ಈಗ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಅದೆಲ್ಲ ಇರಲ್ಲ, ಅವ್ನು ಆಲ್ ಇನ್ ಒನ್ ಆಗಿರ್ಬೇಕು. ಪ್ರತಿಯೊಂದು ನೋಡಿ, ಎನ್ಕೌಂಟರ್ ಆಯ್ತು, ಎನ್ಕೌಂಟರ್ ಬೇಕಿತ್ತ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಈಗ. ಅದ್ರದ್ದೆಲ್ಲ ನೀವು ಹಿನ್ನೆಲೆ ಎಲ್ಲ ನೀವು ಯೋಚನೆ ಮಾಡಬೇಕು. ವೈಭವೀಕರಣ ಪ್ರತಿಯೊಂದರಲ್ಲೂ ಕೂಡ ನಾವು ಪತ್ರಕರ್ತರು ಅಂದ್ರೆ ವಿಚಾರವನ್ನ ಬರೀ ವೈಭವೀಕರಿಸೋದೇ ಅಲ್ಲ, ಬರೀ ತೆಗಳೋದು ಕೂಡ ಅಲ್ಲ. ಎಲ್ಲೋ ಒಂದ್ ಕಡೆ ಈ ಪ್ರೆಸ್ ಮೀಟಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅನ್ಕೊಳ್ಳಿ. ಪ್ರೆಸ್ ಮೀಟಿಗೆ ಹೋಗುವಂತ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಯಾರು ಕರೆದಿರ್ತಾರಲ್ಲ, ಸೊ ಅವನ ಬಗ್ಗೆ ತಿಳ್ಕೋಬೇಕು. ರಾಜಕಾರಣಿ ಆಗಿದ್ರೆ ಅವನ ಬಗ್ಗೆ ತಿಳ್ಕೋಬೇಕು. ಯಾವ ಡಾಕ್ಟರ್ ಕರೆದಿರ್ತಾನೆ, ಯಾವ್ದೋ ವಿಚಾರ ಇದೆ ಬನ್ನಿ ಅಂತ ಹೇಳಲ್ಲ ಅವರು, ಅಲ್ಲೇನೆ ಗೊತ್ತಾಗೋದು ಏನು ಅಂತ ಹೇಳಿ. ಬಟ್ ಡಾಕ್ಟರ್ ಕರೆದಿರೋದ್ರಿಂದ ಸ್ವಲ್ಪ ನಾವು ನಮ್ಮ ಸೋರ್ಸ್ ಅನ್ನ ಯೂಸ್ ಮಾಡಿ ಯಾವ್ದ್ರ ಬಗ್ಗೆ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಲೇಬೇಕು. ಒಬ್ಬ ಪತ್ರಕರ್ತ ಯಾವತ್ತೂ ಕೂಡ ಒಬ್ಬ ಟೀಚರ್ ಆಗಿರ್ಬೇಕು, ಕಲಿಬೇಕು. ಡೈಲಿ ರುಟೀನ್ ನೀವು ಅಪ್ಡೇಟ್ ತಗೊಳ್ತಾನೆ ಇರ್ಬೇಕು ನೀವು, ಅದರ್ವೈಸ್ ಯು ಕಾಂಟ್. ಸೊ ಹಾಗಾಗಿ ಒಬ್ಬ ಜಿಲ್ಲಾ ಪತ್ರಕರ್ತ, ಜಿಲ್ಲೆಯಲ್ಲಿರುವಂತಹ ಒಬ್ಬ ಜಿಲ್ಲಾ ವರದಿಗಾರ ಹೆಂಗಿರ್ಬೇಕು ಅಂತಂದ್ರೆ, ಎಲ್ಲಾ ವಿಚಾರದ ಬಗ್ಗೆ ಅವ್ನ ನಾಲೆಜ್ ಇರ್ಬೇಕು, ಕಾಮನ್ ಸೆನ್ಸ್ ಇರ್ಬೇಕು, ಸೆನ್ಸಿಟಿವ್ ಆಗಿ ವರ್ತಿಸ್ಬೇಕು, ಪ್ರತಿಯೊಂದು ವಿಚಾರಲ್ಲೂ ಕೂಡ ಆಳವಾಗಿ ಹೋಗ್ಬೇಕು. ಈಗ ನೋಡಿ, ಯಾರಾದ್ರೂ, ನಾನು ತುಂಬಾ ಗಮನಿಸಿದ್ದೀನಿ ಇತ್ತೀಚೆಗೆ, ಯಾರೇ ರಾಜಕಾರಣಿ ಬರ್ಲಿ, ಕ್ಯಾಮ್ರಾ ಎತ್ಕೊಂಡು ಮೈಕ್ ಹಿಡ್ಕೊಂಡು ಹೋಗಿ ಹಿಂಗ್ ಹಿಡ್ಕೊಂಡು ಸರ್ ಹೇಳಿ ಸರ್ ಅಂತಾರೆ. ಇದೇ ಒಂದೇ ಕ್ವಶನ್ ಅವ್ರದ್ದು, ಹೇಳಿ ಸರ್ ಸರ್ ಹೇಳಿ ಸರ್. ಅರೆ, ನೀವೊಬ್ಬ ವರದಿಗಾರ ಆಗಿ ನೀನ್ ಕ್ವಶನ್ ಕೇಳಪ್ಪ, ಹೇಳಿ ಸರ್ ಅಂತಂದ್ರೆ ಏನ್ ಹೇಳ್ಬೇಕು ಅವ್ರು? ಅದು ಎಷ್ಟೋ ಸರಿ ಮುಂದಿರುವಂತ ರಾಜಕಾರಣಿ, ಅಯ್ಯೋ ಏನ ಕೇಳ್ರಿ,
ಅದು ಎಷ್ಟೋ ರಾಜಕಾರಣಿಗಳು ಅಯ್ಯೋ ಕೇಳಿ ಸಾಯರಪ್ಪ ಬೇಗ, ಈ ರೀತಿಯ ಮಾತುಗಳು. ಅಧ್ಯಯನ ಇಲ್ಲ. ಏನಿದೆ ಸರ್, ಏನೋ ಒಂದ್ ಹೇಳಿ ಸರ್, ಒಂದು ಬ್ರೇಕಿಂಗ್ ಹಾಕೋತೀವಿ. ಇದು ಆನ್ ರೆಕಾರ್ಡ್ ಇದೆ. ನಾನು ನಿಮ್ಗೆ ಜಿಲ್ಲೆಯಲ್ಲಿರುವಂತ ಪತ್ರಕರ್ತರು ಅಧ್ಯಯನ ಇಲ್ದೇನೆ ಅಧೋಗತಿಗೆ ಹೋಗಿರುವಂತಹ ಅಧ್ಯಾಯ ಇದು. ಮೈಕ್ ಹಿಡ್ಕೊಂಡು ಪ್ರತಿಯೊಂದು ಸ್ಟೋರಿಗೆ ಒಂದು P2C ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಹೌದು. ಸೊ ನಾವು ಶುರು ಮಾಡಿರುವಂತಹ ಸಂದರ್ಭದಲ್ಲಿ P2Cಗಳು ಹೀಗೂ ಮಾಡಬಹುದು ಅನ್ನುವಂಥದ್ದನ್ನು ನಾವು ತೋರಿಸ್ಕೊಟ್ಟಿದ್ವಿ. P2Cಯಲ್ಲಿ ಶಾಯರಿ ಹೇಳ್ಬೋದು, P2Cಯಲ್ಲಿ ವಚನ ಹೇಳ್ಬೋದು, P2Cಯಲ್ಲಿ ಹಾಡು ಹೇಳ್ಬೋದು, P2Cಯಲ್ಲಿ ಜನಪದ ಹೇಳ್ಬೋದು, P2Cಯಲ್ಲಿ ವೇಷಭೂಷಣಗಳನ್ನ ಆ ಸ್ಟೋರಿಗೆ ತಕ್ಕಂತೆ ನೀವು ನಿರ್ವಹಣೆ ಮಾಡಬಹುದು ಅನ್ನುವಂಥದ್ದನ್ನೆಲ್ಲ ಹೇಳಿದ್ವಿ. ಎಲ್ಲಿ ಕಾಣ್ತಾ ಇದ್ದೀರಿ? ಒಬ್ಬ ರಿಪೋರ್ಟರ್ ಒಂದು P2C ಕೊಡ್ತಾ ಇಲ್ಲ. ಇಲ್ವೇ ಇಲ್ಲ, ಹೆಸರು ಬರುತ್ತೆ ಅಷ್ಟೇನೆ. 30-35 ಸೆಕೆಂಡ್ ಒಂದು P2C ಆ ಒಂದು ಸ್ಟೋರಿ ಅನ್ನುವಂತಹ ಒಂದು ಗುಡಿಗೆ ಕಳಶ ಇದ್ದಂಗೆ ಅದು. ನೀವು ಆ ಹಳೆ ಪತ್ರಿಕೋದ್ಯಮವನ್ನು ನೋಡಿದೀರಿ, ರೈಟ್ ನಾವ್ ಏನಾಗ್ತಿರೋದನ್ನು ನೋಡ್ತಿರೋದ್ರಿಂದಾಗಿ ರಿಕ್ವೈರ್ಮೆಂಟ್ ಇದೆಯಾ P2C? ಅಲ್ಲ, P2C ಅಂತಂದ್ರೆ ಈಗ P2C ಬದಲಾಗಿ ನೀವು ವಾಕ್ತೃನೇ ಈಗ, ಯಾಕಂದ್ರೆ ಟೈಮೇ ಇಲ್ಲ ನಿಮ್ಗೆ. ಕರೆಕ್ಟ್. ಯಾಕಂದ್ರೆ ಎಲ್ಲ ಫಾಸ್ಟ್ ನ್ಯೂಸಸ್, ಎಲ್ಲ ಬುಲೆಟ್ ನ್ಯೂಸಸ್ ಬರ್ತಾ ಇರ್ತದೆ. ಸೊ ಹಾಗಾಗಿ ಒಬ್ಬ ರಿಪೋರ್ಟರ್ ಅಂದ್ರೆ ಸ್ಕ್ರಿಪ್ಟ್ ಇಲ್ದಾನೆ ಡೈರೆಕ್ಟ್ ಆಗಿ ಆ ವಿಚಾರದ ಬಗ್ಗೆ ಅವನೇ ಹೇಳೋಂತ. ಸೊ ನ್ಯಾಷನಲ್ ಒಂದು ಮಾಧ್ಯಮದಲ್ಲಿ ಇಲ್ಲಿ ತನಕ ಅದು ಇತ್ತು. ಸೊ ಈಗ ಇಲ್ಲಿ ಕೂಡ ಶುರು ಆಗಿದೆ. ಈಗ P2C ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲ ಅನ್ನೋ ಒಂದು ಲೆವೆಲ್ ಬಂದಿದೆ. ಎಲ್ಲೋ ಸ್ಪೆಷಲ್ ಸ್ಟೋರಿ ಇದೆ. ಸೊ ಸೆಗ್ಮೆಂಟ್ ಅನ್ನುವಂಥದ್ದು ಇರ್ತಾ ಇತ್ತು, 15 ನಿಮಿಷದ ಒಂದು ಸೆಗ್ಮೆಂಟ್ ಮಾಡೋರು. ಸೊ ಅದು ಅಂತೂ ಇಲ್ವೇ ಇಲ್ಲ. ಈಗ ಎಲ್ಲ ಪೇಮೆಂಟ್ ಸ್ಟಾರ್ಟ್ ಆಗಿದೆ. ಈಗ ಪ್ರತಿಯೊಂದ್ರಲ್ಲೂ ಕೂಡ ಪೇಮೆಂಟ್, ಯಾವ್ದು ಅವಶ್ಯಕತೆನೂ ಐತೆ. ಈಗ ಸಂಸ್ಥೆ ನಡೆಸಬೇಕು ಅಂದ್ರೆ ಬೇಕೇ ಬೇಕು. ಸೊ ಅಂದ್ರೆ ಒಬ್ಬ ಪತ್ರಕರ್ತ ನೀವ್ ಹೇಳ್ದಂಗೆ ಅಧ್ಯಯನ ಇಲ್ಲದೆ ಅವನ್ ಪತ್ರಕರ್ತ ಆಗಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಹಿಡಿತಾರೆ ಅದನ್ನ. ಈಗ ರಿಪೋರ್ಟರ್ಗಳು ಫೀಲ್ಡ್ಗೆ ಹೋಗ್ತಾ ಇಲ್ಲ. ಹೌದು ನೋಡಿ, ಕ್ಯಾಮ್ರಾಮನ್ಗಳು ಹೋಗ್ತಾರೆ, ಪಾಪ ಅವರೇ ಕೇಳ್ತಾರೆ. ಹಂಗಾಗಿ ಅವ್ರೇನ್ ಮಾಡ್ತಾರ ಅಂತಂದ್ರೆ ಶೂಟಿಂಗ್ ಮಾಡ್ಕೋಬೇಕು, ಟ್ರೈಪಾಡ್ ಹಿಡ್ಕೋಬೇಕು, ಲೋಗೋ ಹಿಡ್ಕೋಬೇಕು, ಎಲ್ಲ ಅವರೇ ಮಾಡ್ಬೇಕು. ಅದಂತೂ ಬದಲಾಗಿಲ್ಲಲ್ಲ. ಅದು ಬದಲಾಗಿಲ್ಲ, ಅದು ಬದಲಾಗಿದೆ. ಈಗ ಈಗ ನ್ಯಾಷನಲ್ ಮೀಡಿಯಾ ಎಲ್ಲ ಏನ್ ಬಂದಿದೆ, ಈಗ ಮೊಬೈಲ್ ಅಲ್ಲೇ ಶುರು ಮಾಡಿದ್ದಾರೆ. ಈಗ ಮೊಬೈಲ್ ಬಂದಾಗಿದೆ. NDTV ಅಂತಹ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಮೊಬೈಲ್ ಅಲ್ಲೇ ವಾಕ್ತೃಗಳು, ಸ್ಟೋರಿಗಳು ಮಾಡಿ ಕಳಿಸುವಂತ ಪರಿಸ್ಥಿತಿ ಈಗ ಬಂದಿದೆ. ಹಾಗಾಗಿ ಈಗ ಸ್ಟೇಟ್ ಚಾನೆಲ್ಸ್ ಏನು ಅದು ಅಚ್ಚರಿ ಪಡಬೇಕಾಗಿಲ್ಲ. ಈಗ ಅದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಕೂಡ ತುಂಬಾನೇ ಆಗ್ತಾ ಇದೆ. ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತಂದ್ರೆ, ಕ್ಯಾಮ್ರಾ ಇದ್ರೆ ನೀವು ರಿಪೋರ್ಟರ್, ನೀವೊಂದು ಯೂಟ್ಯೂಬ್ ಚಾನಲ್ ಮಾಡ್ತೀರಿ, 10 ಸೆಕೆಂಡ್ ಒಂದು 5 ನಿಮಿಷದಲ್ಲಿ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ನೀವೊಂದು ಲೋಗೋ ಹಿಡ್ಕತ್ತೀರಿ, ದೆನ್ ನೀವು ಹೋಗ್ತೀರಿ. ನೀವು ಯಾವ್ದೋ ಒಂದು ಎಲೆಕ್ಷನ್ ಸಂಬಂಧಪಟ್ಟಂಗೆ ಒಂದ್ ದೊಡ್ಡ ಮಟ್ಟದ ಏನೋ ಒಂದು ಗದ್ದಿಗೆ ಗುದ್ದಾಟ ಅನ್ನುವಂತ ನಿಲ್ಸ್ಬಿಟ್ಟು ಎಲ್ಲ ಅದು ಇದು ಅಂತ ಹೇಳಿ ಮಾತಾಡ್ತಾನೆ ಇರ್ತೀರಿ. ಇನ್ನು ಎಡಿಟ್ ಮಾಡಿ ನೀವು ಹಾಕೋದ್ 1 ವಾರ ಆಗಿರುತ್ತೆ. ಅವ್ರು ಅಲ್ಲೇ ನಿಂತ್ಕೊಂಡು ಫೇಸ್ಬುಕ್ ಲೈವ್ ಮಾಡ್ಬಿಡ್ತಾರೆ. ಹೌದು, ಎಷ್ಟೋ ಸರಿ ನನ್ನ ಪ್ರೋಗ್ರಾಮ್ ಹಂಗಾಗಿದೆ. ಎಷ್ಟೋ ಸರಿ ಯಾವಾಗ ಹಾಕ್ತಿರಿ ಇದು ಅಂತ ಕೇಳಲ್ಲ, ಅವರೇ ಲೈವ್ ಮಾಡ್ಬಿಡ್ತಾರೆ. ಆ ತರದ ಒಂದು ಸಿಚುವೇಶನ್ ಈಗಿರುವಾಗ ನಾವು ಮಾಧ್ಯಮದವರು, ಟಿವಿ ಚಾನಲ್ದವರು ಎಷ್ಟರ ಮಟ್ಟಿಗೆ ಅಪ್ಡೇಟ್ ಆಗ್ಬೇಕು ಅನ್ನುವಂಥದ್ದು ಕಲಿಬೇಕು ಈಗಿನ ಸ್ಥಿತಿಯಲ್ಲಿ. ಓಕೆ, ಗಾಟ್ ಇಟ್ ಸರ್. ನನಗೆ ಜಿಲ್ಲಾ ವರದಿಗಾರಿಕೆಯಲ್ಲಿ ಸುದೀರ್ಘ ಅನುಭವ ಇರೋದ್ರಿಂದಾಗಿ ನನಗ್ ಕಿವಿಗೆ ಬಿದ್ದಂತ ಕೆಲವೊಂದು ವಿಚಾರಗಳನ್ನ ನೇರವಾಗಿ ಕೇಳೋ ಪ್ರಯತ್ನ ಮಾಡ್ತೀನಿ. ಈಗ ಬೆಂಗಳೂರಲ್ಲಿ ಏನೋ ಒಂದು ಹೆಡ್ ಆಫೀಸ್ ಇರುತ್ತೆ, ಜಿಲ್ಲಾ ವರದಿಗಾರಿಕೆ ಅಂತ ಒಂದಷ್ಟು ವರದಿಗಾರರು ಇರ್ತಾರೆ. ಹೆಡ್ ಆಫೀಸಲ್ಲಿ ಬಿಡಪ್ಪ ಸುಭಿಕ್ಷವಾದ ಜೀವನ, ರಿಪೋರ್ಟಿಂಗ್ ಮಾಡ್ಕೊಂಡ್ ಬರ್ತಾರೆ, ರಿಪೋರ್ಟ್ ಮಾಡ್ತಾರೆ. ಜಿಲ್ಲಾ ವರದಿಗಾರರು ಅಂದಾಗ ಅವರಿಗೆ ಸಿಗುವಂತಹ ವೇಜಸ್ ಇಂದ ಹಿಡಿದು, ಸ್ಯಾಲ್ರಿ ಇಂದ ಹಿಡಿದು ಅವರಿಗೆಲ್ಲ ಕಡಿಮೆ ಇರುತ್ತೆ, ತುಂಬಾ ರಿಸ್ಕ್ ತಗೋಬೇಕು. ಇಂಥ ಸಂದರ್ಭದಲ್ಲಿ ಅವ್ರು ಬಿಡಪ್ಪ ದುಡ್ಡು ಮಾಡ್ಕೊಳಕಿರುವಂತ ಮಾರ್ಗನೇ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ಅನ್ನುವಂತ ಟಾಕ್ ಇದೆ. ಹೌದಾ? ಹಂಗ ದುಡ್ಡು ಮಾಡ್ಕೋಬಹುದಾ? ನೋಡಿ, ದುಡ್ಡು ಮಾಡೋದು ಅನ್ನುವಂಥದ್ದು ವಿಚಾರ ಬಂದಾಗ ಈಗ ಎಲ್ಲ ಕಮರ್ಷಿಯಲ್ ಆಗ್ತಾ ಇದೆ. ಈಗ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ಏನಂತಂದ್ರೆ ಎಲ್ಲರೂ ಟಚ್ ಅಲ್ಲಿ ಇರ್ತಾರೆ, ಎಲ್ಲರೂ ಟಚ್ಗೆ ಬರ್ತಾರೆ. ಯಾರ್ ಗುಡ್ವಿಲ್ ಹೆಂಗಿರುತ್ತೋ ಹಂಗ್ ಸಂಪಾದನೆ ಅದನ್ನಂತೂ ತಳ್ಳ ಹಾಕಂಗಿಲ್ಲ. ಅಲ್ಲೇ ಅಳತೆಗೋಲು ನಾವು ಹಿಡಿಯಕ್ ಕಷ್ಟ ಆಗ್ತದೆ.
ನಾ ತುಂಬಾ ಪ್ರಾಮಾಣಿಕನಾಗಿದ್ದೀನಿ ಅನ್ನುವಂತದ್ದು ಏನಾದ್ರು ನೀವು ಅಲ್ಲಿ ತೋರ್ಸ್ಕೊಟ್ರೆ ಎಲ್ಲಾ ಸೇರ್ಸ್ಕೊಂಡೆ ನಿಮ್ಮನ್ನ ವೀಕ್ ಮಾಡ್ತಾರೆ. ಇಲ್ಲಿ ಪ್ರಾಮಾಣಿಕತೆ ಹೆಂಗೆ ತೋರ್ಸೋದು ಅಂತಂದ್ರೆ ಅವ್ನ್ ಕಡಿಮೆ ತಿಂತಾನೆ, ಇವ್ನ್ ಹೆಚ್ಚು ತಿಂತಾನೆ, ಅಷ್ಟ್ರಲ್ಲೇ ಅವ್ನ್ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ದುಡ್ಡು ಕೀಳ್ತಾನೆ, ಇವನ್ ತಾನಾಗ್ ಬಂದಿದ್ದನ್ ತಗೊಳ್ತಾನೆ. ನ್ಯಾಚುರಲ್ ಫ್ಲೋಯಿಂಗ್ ಅನ್ನ ಇವನು ಇಷ್ಟಪಡ್ತಾನೆ, ಇವನು ಉದ್ದೇಶಪೂರ್ವಕವಾಗಿ ಫ್ಲೋ ಮಾಡಿಸ್ತಾನೆ. ಎಲ್ಲೋ ಒಂದು ಇಷ್ಟು 4-5 ಕಡೆ ಸ್ವಲ್ಪ ಮಟ್ಟಿಗೆ ಕಾಣಬಹುದು, ಕಂಡ್ರು ಕೂಡ ಅವರ ಸಂಸ್ಥೆಗಳು, ಅವ್ರು ಲೀಡ್ ಮಾಡುವಂತ ಸಂಸ್ಥೆಗಳು ಅವರನ್ನ ಕರಪ್ಟ್ ಮಾಡ್ಬಿಡ್ತವೆ. ಸರ್, ಜರ್ನಲಿಸಂ ಅಂದಾಗ ಆ ಇಸಮ್, ಆ ವಾದವನ್ನ ನಾವು ನೋಡ್ತಾ ಇದ್ವಿ. ಇಲ್ಲ, ಈಗ ಉದ್ಯಮ ಆಗ್ಬಿಟ್ಟಿದೆಯಲ್ಲ. 100% ಇಸಮ್ ಇಲ್ಲ. ಈಗ ಏನಿದ್ರು ಇಂಡಸ್ಟ್ರಿ, ಇಸಮ್ ಇಲ್ವೇ ಇಲ್ಲ, ಓನ್ಲಿ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬನ ವಿರುದ್ಧ ನೀವು ಸ್ಟೋರಿ ಮಾಡಿರ್ತೀರಿ, ಅವನು ಹಂಗೆ ಹಿಂಗೆ ಇದು ಅಂತೆಲ್ಲ. 1 ತಿಂಗಳು ಬಿಟ್ಕೊಂಡು ಅವನು ಒಂದು ಕಮರ್ಷಿಯಲ್ ಸ್ಲಾಟ್ ಕೇಳ್ತಾನೆ ನಿಮಗೆ. ನೀವು ₹1 ತಗೊಳ್ಳೋ ಜಾಗದಲ್ಲಿ ₹5 ತಗೊಂಡು ಅವನಿಗೆ ಅವಕಾಶ ಮಾಡ್ಕೊಡ್ತೀರಿ. ಸೊ ಈಗ ಸಂಸ್ಥೆನೆ ನೀವು ಕರಪ್ಟ್ ಆಗ್ಬೇಕಾದ್ರೆ ಅದು ಕರಪ್ಟ್ ಪ್ರಾಕ್ಟೀಸ್ ಅಲ್ವಾ? ₹1 ತಗೊಳ್ಳೋ ಜಾಗ ₹5 ತಗೊಂಡು ಅವನ್ನ ನೀವು ತೆಗ್ಲಿರ್ತೀರಿ, ಅವ್ನ್ ಕೆಟ್ಟವನು ಅಂದಿರ್ತೀರಿ, ಅವನ್ನ ಏನ್ ಬೇಕೆಲ್ಲ ಹೇಳಿರ್ತೀರಿ. ಆಮೇಲೆ ಅವನು ಕಮರ್ಷಿಯಲ್ ಬುಕ್ ಮಾಡಿದ ತಕ್ಷಣ ಅವನ್ನ ಹೋಗ್ಲಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗೇನು, ನಾವು ದುಡ್ಡು ಬಿಟ್ಟಲ್ಲ, ಪತ್ರಕರ್ತನ್ನ ಗುರಿಯಾಗಿ ಎಲ್ಲ ಇಟ್ಕೊಂಡು ನೀವ್ ದುಡ್ಡು ತಿಂದಿದಿ ಅಂತಲ್ಲ, ಅದು ಇದು ಅಂತೆಲ್ಲ ಹೇಳ್ತಾರೆ. ಎಲೆಕ್ಷನ್ ಬಂದ್ರಂದ್ರೆ ನೀವು ಸಂಸ್ಥೆಗಳು ಏನ್ ಮಾಡ್ತೀರಿ? ಪ್ಯಾಕೇಜ್ ಅನ್ನೋ ಹೆಸರಲ್ಲಿ ನೀವೇನೇನ್ ಮಾಡ್ತೀರಿ? ಪ್ಯಾಕೇಜ್ಗಳು ನೀವು ಯಾವತ್ತಾದ್ರೂ ಯಾವ್ದಾದ್ರು ಸಂಸ್ಥೆ, ಎಲ್ಲಾ ಸಂಸ್ಥೆಗೆ ನಾನು ಚಾಲೆಂಜ್ ಮಾಡ್ತೀನಿ, ಯಾವ್ದಾದ್ರು ಸಂಸ್ಥೆ ಚೆಕ್ ರೂಪದಲ್ಲಿ ದುಡ್ಡು ತಗೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಅದು ಕರಪ್ಷನ್ ಅಲ್ವಾ? ಓಪನ್ ಕರಪ್ಷನ್. ಎಲೆಕ್ಷನ್ ಬಂತು ಅಂದ್ರೆ ಪ್ಯಾಕೇಜ್ ಇಟ್ಕೊಂಡು ಹೋಗ್ತೀವಿ, ನೋಡ್ರಿ ನಿಮ್ದು ಇದನ್ ಮಾಡ್ತೀವಿ, ನಿಮ್ದು ಇದನ್ ತೋರಿಸ್ತೀವಿ, ನಿಮ್ದು ಇದನ್ ತೋರಿಸ್ತೀವಿ, ಇಷ್ಟು ಕೊಡಿ. ಏನಿದು? ಅಫಿಷಿಯಲ್ ಕರಪ್ಷನ್, ಓಪನ್ ಕರಪ್ಷನ್. ಇದು ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಇದನ್ನೇ ಮಾಡ್ತಾರೆ. ಹಂಗ್ ನೀವು ಮಾಡಿದಾಗ ಸಂಸ್ಥೆ, ನೀವು ಪತ್ರಕರ್ತನ ಬ್ಲೇಮ್ ಮಾಡುವಂತದ್ದು ಡೈರೆಕ್ಟ್ ಆಗಿ ಎಷ್ಟು ಮಟ್ಟಿಗೆ ಸರಿ? ಒಂದು. ಎರಡನೇದ್ದು, ಈಗ ಯಾವನೋ ಒಬ್ಬ ದೊಡ್ಡ ಅಪರಾಧಿ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿ ಅಭ್ಯರ್ಥಿ ಆಗಿರ್ತಾನೆ, ಅವನ ವಿರುದ್ಧ ನೀವೆಲ್ಲ ಸ್ಟೋರಿ ಎಲ್ಲ ಮಾಡಿರ್ತೀರಿ, ಅವನ ಹತ್ರ ನೀವು ಪ್ಯಾಕೇಜ್ ಕೇಳಕ್ ಹೋಗಿರ್ತೀರಿ, ಯಾರೋ ಸೇಲ್ಸ್ ಡಿಪಾರ್ಟ್ಮೆಂಟ್ ನವರು, ಅವ್ನ್ ದುಡ್ಡು ಕೊಟ್ಟಿರಲ್ಲ, ನೋಡೋಣ ತಗಡ್ರಿ, ಮಾಡೋಣ ತಗಡ್ರಿ ಅಂತ ಹೇಳಿರ್ತಾನೆ. ಅದೇ ರಿಪೋರ್ಟರ್ನ ಯೂಸ್ ಮಾಡ್ತೀರಿ ನೀವು ಅಲ್ಲಿ. ಆ ಕ್ಷಣದಲ್ಲಿ ಆ ರಿಪೋರ್ಟರ್ಗೆ ಆಗೋ ಏನಾಗಲ್ಲ, ಅವನು ಅಡ್ಜಸ್ಟ್ ಆಗಿರ್ತಾನೆ. ಅವು ಎಲ್ಲ ನಾ ಹೇಳ್ಬಿಟ್ಟಿದೀನಿ, ನಿಮ್ಗೆ ಇಸಮ್ ಅನ್ನೋದೇ ಇಲ್ಲ. ಈಗ ಕೆಲವೇ ಕೆಲವು 1 or 2 ಒಂದೇ ಒಂದ್ ಅನ್ಸುತ್ತೆ ಪತ್ರಿಕೆ, ಅವ್ರು ಮಾತ್ರ ರಿಪೋರ್ಟರ್ನ ಎಲ್ಲೂ ಬಳಸ್ಕೊಳಲ್ಲ. ಸೂಪರ್. ಒಂದೇ ಒಂದ್ ಪತ್ರಿಕೆ ಕರ್ನಾಟಕದಲ್ಲಿ, ಅವ್ದು ಬಿಟ್ಬಿಟ್ಟು ಎಲ್ಲಾ ಚಾನಲ್, ಎಲ್ಲಾ ಪೇಪರ್ಗಳು ಬದುಕಕ್ಕೆ, ಆಮೇಲೆ ಸಂಸ್ಥೆನ ಉಳಿಸ್ಕೊಳಕ್ಕೆ, ಆಮೇಲೆ ಆ ಸಂಸ್ಥೆ ಉಳಿದ್ರೆ ರಿಪೋರ್ಟರ್ಗಳು ಉಳಿತಾರೆ.